ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಜನಕ್ಕೆ ಎಲ್ಲ ಬ್ಯಾಂಗ್ಳೂರಲ್ಲೇ ಇದ್ದು ಎಲ್ಲೋಗೋದು ಅಂತ ಏನಾದರೂ ಯೋಚನೆ ಬಂದಿದ್ರೆ ಒನ್ ಡೇ ಕಬ್ಬನ್ ಪಾರ್ಕಲ್ಲಿ ಯಾಕೆ ಹೋಗಬಾರ್ದು, ಒನ್ ಡೇ ಕಬ್ಬನ್ ಪಾರ್ಕಲ್ಲಿ ಅದು ಫ್ಯಾಮಿಲಿ ಟೈಮ್ ಯಾಕೆ ಸ್ಪೆಂಡ್ ಮಾಡಬಾರ್ದು ಅಂತ ನಂಗೆ ಥಾಟ್ ಬಂತು. ಸೊ ನಮ್ಮ ಮನೆಯಿಂದ ಹತ್ರ ಆಗಿತ್ತು ಕಬ್ಬನ್ ಪಾರ್ಕ್. ಸೊ ಹಾಗಾಗಿ ಕಬ್ಬನ್ ಪಾರ್ಕ್ ಹೋಗಿದ್ವಿ. ಕಬ್ಬನ್ ಪಾರ್ಕಲ್ಲಿ ತುಂಬ ಗ್ರೀನಿಶ್ ಆಗಿತ್ತು, ಸಖತ್ತಾಗಿತ್ತು ನೋಡೋಕೆ. ಮಾತ್ರ ಗ್ರೀನ್ರಿ ಮಾತ್ರ ಒಂಥರ ಯಾವುದೋ ಏನೋ ಕಬ್ಬನ್ ಪಾರ್ಕಲ್ಲೇ ಇದ್ದೀವಿ ಅಂತ ಅನಿಸ್ತಾನೆ ಇರಲಿಲ್ಲ. ಅಲ್ಲಿ ಸುಮಾರು ಜನ ನಮ್ಮ ಥರನೇ ಔಟಿಂಗ್ಗೆ ಅಂತೇಳಿ ಬಂದಿದ್ದರು. ಕಬ್ಬನ್ ಪಾರ್ಕ್ ಅಂದರೆ ಸಾಕು, ಮುಂಚೆ ಎಲ್ಲ ಬರೀ ಎಲ್ಲ ಲವರ್ಸೇ ಇರ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಎಲ್ಲ ತುಂಬ ಜನ ಫ್ಯಾಮಿಲೀಸೂ ಇತ್ತು, ಫ್ರೆಂಡ್ಸ್ ಗ್ರೂಪ್ಸ್ ಸುಮಾರು ಜನ ಇದ್ದರು. ಸೊ ಹಂಗಾಗಿ ನಾವು ಒನ್ ಡೇ ಔಟಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸ್ವಲ್ಪ ಜೋಳ ಎಲ್ಲ ತಗೊಂಡೋಗಿದ್ವಿ, ಸ್ವೀಟ್ ಕಾರ್ನ್ಸ್ದು. ಹಾಗಾಗಿ ಅಪ್ಪ ಮಗಳಿಗೆ ಜೋಳ ಅಂದರೆ ಪಂಚ ಪ್ರಾಣ. ಅವರಿಬ್ಬರು ಕೂತ್ಕೊಂಡು ಶೇರಿಂಗ್ ಮಾಡಿಕೊಂಡು ತಿಂತಾಯಿದ್ರು. ಸೊ ಆಮೇಲೆ ನಾನು ಜಾಯ್ನ್ ಆಗಬೇಕಲ್ಲ ಅಂತಂತ ಹೇಳಿ ನಾನು ಜಾಯ್ನ್ ಆದೆ ಅವ್ರ ಜೊತೆನೂ. ಈ ಟ್ರಾಫಿಕ್ಕು, ಆಫೀಸು, ವರ್ಕ್ ಲೋಡು ಅನ್ನೋ ಟೆನ್ಷನಲ್ಲಿ ಎಲ್ಲ ಫ್ಯಾಮಿಲಿ ಟೈಮನ್ನೇ ಕೊಡೋದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ಅದು ಫ್ಯಾಮಿಲಿ ಟೈಮು ಯಾವಾಗಲೂ ಫ್ಯಾಮಿಲಿ ಟೈಮ್ಗೆ ಅಟ್ಲೀಸ್ಟ್ ಅಂದ್ರೂ ಒನ್ ಡೇ ಬೇಕೇ ಬೇಕು. ಮಂತ್ಲಿ ಒನ್ಸ್, ವೀಕ್ಲಿ ಒನ್ಸ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಫ್ಯಾಮಿಲಿನ ಆಚೆ ಒನ್ ಟೈಮ್ ಆದರೂ ಕರ್ಕೊಂಡೋಗಿ. ಈ ಟೆನ್ಷನ್ ಲೈಫಲ್ಲಿ ನಾವು ನಮ್ಮ ಬಗ್ಗೆ, ನಮ್ಮನ್ನು ಪ್ರೀತಿಸೋರ ಬಗ್ಗೆ ನಾವು ತುಂಬ ಕೇರ್ ಮಾಡಬೇಕಾಗತ್ತೆ. ಲಕ್ಷಗಂತೂ ಅವರಪ್ಪ ಜಾಸ್ತಿ ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಅವ್ರು ಹೆದಳೋಷ್ಟೊತ್ತಿಗೆ ಆಲ್ರೆಡಿ ಆಫೀಸ್ ಅಂತೇಳಿ ಆಫೀಸ್ಗಂತ ಹೋಗ್ಬಿಡ್ತಾರೆ. ಆಮೇಲೆ ಬರೋಷ್ಟೊತ್ತಿಗೆ ಎಲ್ಲ ಮಲ್ಕೊಬಿಡ್ತಾಳೆ. ಮಕ್ಳಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಕಬ್ಬನ್ ಪಾರ್ಕ್ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಹೋದ್ವಿ. ಸೊ ಸಿಗೋದು ಒಂದು ವೀಕೆಂಡು. ಆ ವೀಕೆಂಡನ್ನು ತುಂಬ ಯೂಟಿಲೈಸ್ ಮಾಡ್ಕೊಳ್ಳೇಬೇಕು ಫ್ಯಾಮಿಲಿಗೆ ಅಂತ ಹೇಳಿ. ಜಾಸ್ತಿ ಜನ ನಿದ್ದೆ ಅಂತಂತ ಎಲ್ಲ ಸಂಡೇ ಎಲ್ಲ ನಿದ್ದೆಯಲ್ಲಿ ಕಳೆದ್ಬಿಡ್ತಾರೆ. ಬಟ್ ನಿದ್ದೆ ಮಾಡೋದಾದರೆ ಹೋಗ್ಬಿಟ್ಟು ಕಬ್ಬನ್ ಪಾರ್ಕಲ್ಲಿ ನೇಚರಲ್ಲಿ ನಿದ್ದೆ ಮಾಡಿ ಅದೊಂಥರ ಸೀರಿಯಸ್ಲಿ ಒಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ. ನೇಚರಲ್ಲೂ ಈ ಥರ ಮಲ್ಕೊಳ್ಳೋದು ಸೂಪರಾಗಿತ್ತು. ಸೊ ನನಗೆ ಮಲ್ಕೋಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲಿ ಎಲ್ಲನೂ ಒಂಥರ ಒಳಗೇನೆ ಏನೋ ಒಂಥರ ಶೈನೆಸ್ ಇತ್ತು. ಮಾಡ್ಕೊಂಡ್ರೆ ಒಂಥರ ಯಾರೇನು ಅಂದ್ಕೊಳ್ತಾರೋ ಏನೋ ಅಂತಂತ ಹೇಳಿ. ಸೊ ಹಂಗಾಗಿ ನನಗೇನೋ ಆಗಲಿಲ್ಲ. ಅಂದ ಅಲ್ವಾ, ಬಾ ಆಟಾಡ್ತೀನಿ. ಈಗ ಆಟಾಡ್ತೀನಿ ಬಾಕಂದ. ಮಧ್ಯಾಹ್ನ ಅಷ್ಟರಲ್ಲಿ ಹೊರಟಿದ್ವಿ. ಈವ್ನಿಂಗ್ ಅಷ್ಟೊತ್ತಿಗೆ ಯಾಕೋ ಎಲ್ಲ ಮೋಡ, ತಣ್ಣ ಗಾಳಿ ಥರ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಮಳೆ ಪಕ್ಕ ಬರುತ್ತೆ ಅಂದ್ಕೊಂಡು ಬೇಗ ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಸಂಜೆ ಆಗೋಯಿತು. ಸಂಜೆ ಒಂಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೂಪರಾಗಿತ್ತು ಆ ಡೇ ಮಾತ್ರ. ಸೊ ಇದೇ ಥರ ನೀವು ಯಾವಾಗಾದರೂ ಒಂದು ಮೆಮೊರಿ ಇಟ್ಕೊಂಡಿರುತ್ತೆ. ಫ್ಯಾಮಿಲಿ ಟೈಮ್ ಕೊಡಬೇಕು ಅಂದರೆ ಕಬ್ಬನ್ ಪಾರ್ಕ್ ಈಸ್ ಟೋಟಲಿ ಫ್ರೀ. ಹೋಗಿ ಪಾರ್ಕಿಂಗ್ ಮಾಡಿಕೊಂಡು ಮಾರ್ನಿಂಗ್ ಹೋಗಿ ಸಂಜೆ 6:30 ಇಸ್ ದ ಕ್ಲೋಸಿಂಗ್ ಟೈಮ್. ಆರಾಮಾಗಿ ಹೋಗಿ ಫ್ಯಾಮಿಲಿ ಟೈಮ್ ಎಂಜಾಯ್ ಮಾಡ್ಕೊಂಡು ಬನ್ನಿ.